ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೋಡಿರಿ ಯಾರು ಬಂದಿದ್ದಾರೆ ಅಂತ. ಊರಿಂದ ನಮ್ಮ ಅತ್ತೆ ಬಂದಿದ್ದಾರೆ. ಊರಿಂದ ಏನೇನು ತಂದಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ತೆಲುಗುನೂ ಮಾತಾಡ್ತಾರೆ ನಮ್ಮ ಅತ್ತೆ, ಕನ್ನಡನೂ ಮಾತಾಡ್ತಾರೆ. ಎರಡು ಕಡೆಯಿಂದನೂ ಅತ್ತೆ. ಒಂದು ಕಡೆಯಿಂದ ಅಪ್ಪನ ತಂಗಿ, ಇನ್ನೊಂದು ಕಡೆಯಿಂದ ಬಂದು ನಮ್ಮ ಯಜಮಾನ್ರ ಅಮ್ಮ. ಎರಡು ಕಡೆಯಿಂದನೂ ಅತ್ತೆನೇ, ರಿಲೇಷನ್ನೇ ನನಗೆ. ನೋಡಿ ನಮ್ಮದು ಈ ವರ್ಷದ ಹುಣಸೆ ಹಣ್ಣು ನೋಡ್ರಿ, ಇದು ಈ ವರ್ಷ ಬೆಳೆದಿರೋ ಹುಣಸೆ ಹಣ್ಣಿದೆ. ಈ ವರ್ಷ ಬೆಳೆದಿರೋದೆ. ಮತ್ತೆ ಒಂಚೂರು ಎಲ್ಲ ನನಗೆ ಕಷ್ಟ ಆಗುತ್ತೆ. ನೋಡ್ರಿ ಅಲ್ಲಿಂದ ಹೆಂಗೆ ಒತ್ಕೊಂಬಂದಿದ್ದಾರೆ ಊರಿಂದ. ಬೇಳೆ ಬೇಳೆ ತೊಗರಿ ಬೇಳೆ. ಅವರಕ್ಕೆ ಕೊಡ್ತಾರೆ, ಮತ್ತೆ ಒಣಗಿಸ್ಬಿಟ್ಟು ಅದನ್ನ ನೀಟಾಗಿ ಡ್ರೈ ಮಾಡಿ ತಂದು ಕೊಟ್ಟಿದ್ದಾರೆ. ನೋಡ್ರಿ ಕುಂಬಳಕಾಯಿನೂ ತಂದಿದ್ದಾರೆ. ಬಿಸಿಲಿಗೆ ಹಾಕ್ಬೇಕಾ? ನಾನು ಹಾಕ್ತೀನಿ ಬಿಡ್ರಿ. ಕುಂಬಳಕಾಯಿ ತಂದಿದ್ದಾರೆ. ಒಂದು ಚಿಕ್ಕ ಮಗನಿಗೆ ಅವ್ರ ಮಗಳೆಲ್ಲ ಇಲ್ಲೇ ಇದ್ದಾರೆ ಬೆಂಗಳೂರಲ್ಲಿ. ಎಲ್ಲರಿಗೂ ಕೊಟ್ಟು ನಮ್ಮನೆಗೂ ತಂದಿದ್ದಾರೆ. ನೋಡ್ರಿ ಎಷ್ಟೆಷ್ಟು ತಂದಿರ್ತಾರಲ್ವ, ಅದಕ್ಕೆ ಹಾಕ್ಸ್ಕೊಂಬಂದಿದ್ದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್. ಸ್ಮೆಲ್ ಮಾತ್ರ ಸೂಪರಾಗಿದೆ. ಪ್ಯೂರ್ ಅಂದರೆ ಪ್ಯೂರ್. ಒಣಗಿದ ಮೆಣಸಿನ್ಕಾಯ ಇದು ಅಷ್ಟೇ ಬೆಳೆದಿರೋದೆ. ಅಲ್ಲಿ ಕೆಲಸ ಮಾಡೋದು ಬಿಟ್ಟು ಯಾವಾಗಲೂ ಓಡಾಡ್ಕೊಂಡು ನೋಡಿದ್ರಾ? ಜಮೀನಿದೆ ಅಲ್ಲಿ, ಅದರಿಂದ ಎಲ್ಲೂ ಬರಲ್ಲ. ಇವತ್ತೇನೋ ಫಂಕ್ಷನ್ ಇತ್ತು ಅಂತ ಬಂದಿದ್ದಾರೆ. ಜಮೀನು ಐತೆ, ಮನೆ ಐತೆ, ಅಲ್ಲಿ ನೋಡ್ಕೊಂಡು ಇರಬೇಕಲ್ಲ. ನಾನು ಈ ಕಡೆ ಬಂದು ಇಲ್ಲೇ ಇದ್ದರೆ ಕೇಳಿಸ್ಕೊಂಡ್ರಾ? ನೋಡ್ರಿ ಅವರು ಇಲ್ಲಿ ಬಂದು ಸೆಟ್ಲಾಗಲ್ವಂತೆ, ಹಳ್ಳಿನೇ ಚೆನ್ನಾಗಿರುತ್ತಂತೆ. ಹೌದು ನೋಡ್ರಿ ಇಷ್ಟು ತಂದಿದ್ದಾರೆ ನಮ್ಮತ್ತೆ. ಇದನ್ನೆಲ್ಲ ಎತ್ತಿಕ್ಬಿಟ್ಟು ಕ್ಲೀನಾಗಿ ಎತ್ತಿಕ್ಕಿದೆ ಫೈನಲಾಗಿ. ಮತ್ತು ನಮ್ಮತ್ತೆ ಎಲ್ಲ ಕ್ಲೀನ್ ಮಾಡಿಕೊಟ್ಬಿಡ್ತೀನಿ, ನೀನು ಮಾಡಲ್ಲ ಅಂತ ಎಲ್ಲ ಕಾಳುಗಳು ತಂದಿರೋದೆಲ್ಲ ಬಿಸಿಲಿಗೆ ಹಾಕಿದ್ರು. ಹಂಗೆ ಹುಳ್ಳಿ ಕಾಳಿತ್ತು, ಅದನ್ನು ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮತ್ತೆ ಹುಳ್ಳಿಕಾಳೆಲ್ಲ ಕ್ಲೀನ್ ಮಾಡಿಕೊಟ್ರು. ಅಷ್ಟೊತ್ತಿಗೆ ನಾನು ಅಡುಗೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಇಲ್ಲಿ ನಾಟಿ ಕೋಳಿ ಚಿಕನ್ ತಂದಿದ್ರು ನಮ್ಮ ಮನೆಯವರು. ತುಂಬಾ ಚೆನ್ನಾಗಿತ್ತು. 1.25 kg ಇತ್ತು. ಇಲ್ಲಿ ನಾನು ಒಂಚೂರು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಕೊಬ್ಬರಿ, ಹಸಿ ಕೊಬ್ಬರಿ, ಇದನ್ನೆಲ್ಲ ನುಣ್ಣಗೆ ಪೇಸ್ಟ್ ಮಾಡಿಕೊಂಡೆ. ಆದರೆ ಸಖತ್ತಾಗಿತ್ತು. ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಇದನ್ನು ನೋಡಿ, ಕಳ್ಳೆಪಪ್ಪು ಮರ್ತೋದೆ, ಅದೊಂಚೂರು ಒಣಮೆಣ್ಸಿನ್ಕಾಯಿ, ಖಾರದ ಪುಡಿ ಹಾಕ್ಕೋಬೋದು. ನನ್ನ ಹತ್ರ ಖಾರದ ಪುಡಿ ಇಲ್ದಿದ್ದಕ್ಕೆ ಒಣಮೆಣ್ಸಿನ್ಕಾಯಿ ಊರಿಂದ ತಂದಿದ್ರಲ್ವ, ಅದನ್ನೇ ಫ್ರೈ ಮಾಡಿಕೊಂಡೆ. ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಅದು ನಾಟಿ ಕೋಳಿ ಅಲ್ವ, ಸಖತ್ತಾಗಿರುತ್ತೆ. ಮತ್ತು ಕುಕ್ಕರ್ಗೆ ತೊಳೆದಿಕ್ಕಿರೋ ಚಿಕನ್ನು, ಎಣ್ಣೆ, ಸ್ವಲ್ಪ ಈರುಳ್ಳಿ ಬಾಡಿಸ್ಕೊಂಡು, ಕೊತ್ತಂಬರಿ ಸೊಪ್ಪು, ಪುದೀನ, ಕಲ್ಲುಪ್ಪು ಇಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿರೋ ಮಸಾಲೆ ಆ್ಯಡ್ ಮಾಡಿಕೊಂಡೆ. ಆಲ್ರೆಡಿ ಉಪ್ಪು ಹಾಕಿದ್ದೆ, ನೋಡಿ ಸ್ವಲ್ಪ ಕಮ್ಮಿ ಇತ್ತು ಅಂತ ಮತ್ತೆ ಹಾಕ್ಕೊಂಡೆ. ಅದಿಲ್ಲಿ ಬಂದಿಲ್ಲ ಅನಿಸುತ್ತೆ. ಲಾಸ್ಟಾಗಿ ಫೈನಲ್ಲಾಗಿ ರುಚಿಯಾಗಿರೋ ಚಿಕನ್ ಸಾಂಬಾರು ರೆಡಿ.